ಹಲೋ, ಕನ್ಯಾ ಡಿವೈನ್ ಝೋನ್ಗೆ ಸ್ವಾಗತ. ಇವತ್ತು ಭಾನುವಾರ ಏಂಜಲ್ ನಂಬರ್ಸ್ ಶಫಲ್ ಮಾಡೋಣ, ಏನು ಮೆಸೇಜ್ ಕೊಡ್ತಾರೆ ಅಂತ ನೋಡೋಣ. ಸೊ ಕಾರ್ಡ್ ಜೊತೆ ಎನರ್ಜಿ ಕನೆಕ್ಟ್ ಮಾಡೋದಕ್ಕೆ ಎಲ್ಲರೂ ಲೈಕ್ ಮಾಡಿಬಿಟ್ಟು ವಿಡಿಯೋ ನೋಡಿ. ಏಂಜಲ್ ನಂಬರ್ಸ್ಗೂ ತುಂಬ ಪವರ್ ಇರುತ್ತೆ. ಜನ್ರಲ್ ಆಗಿ ನಂಬರ್ಸ್ ಎಲ್ಲದಕ್ಕೂ ತುಂಬ ಪವರ್ ಇರುತ್ತೆ. ಯಾಕೆ ಅಂದರೆ ನಾವು ಹುಟ್ಟಿದಾಗಲೂ ಡೇಟ್ ಆಫ್ ಬರ್ತ್ ನೋಡ್ತೀವಿ ಅಲ್ವಾ, ಡೇಟೇ ನೋಡ್ತೀವಿ, ಟೈಮ್ ನೋಡ್ತೀವಿ, ಏನಾದರೂ ಒಂದು ಒಳ್ಳೆ ಫಂಕ್ಷನ್ಗೆಲ್ಲ ಟೈಮ್ ನೋಡ್ತೀವಿ. ಎಲ್ಲದಕ್ಕೂ ನಂಬರ್ ತುಂಬ ಇಂಪಾರ್ಟೆಂಟು. ಸೊ ನಂಬರ್ಗೂ ತುಂಬ ಪವರ್ ಇರುತ್ತೆ. ಸೊ 5555 ಸಿಕ್ಕಿದೆ. ನೆಕ್ಸ್ಟ್ ನಂಬರ್ ಝೀರೋ ಒಂದು ಸಿಕ್ಕಿದೆ ಅಂತ ಏನು ಇದು ಮಾಡ್ಕೋಬೇಡಿ. ಝೀರೋಯಿಂದ ಸ್ಟಾರ್ಟಿಂಗ್ ಆಗುತ್ತಲ್ವ, ನ್ಯೂ ಬಿಗಿನಿಂಗ್ ಅಂತ ಹೇಳ್ತೀವಿ. ಯಾಕೆಂದರೆ ಅದು ಝೀರೋ ಆದಮೇಲೆ 1 2 3 ಅಂತ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತಲ್ವ, ಅದರಿಂದ ಆ ಥರ ಹೇಳ್ತೀವಿ. ಈ 5555 ಅಂತ ವಿಡಿಯೋ ನೋಡೋರಿಗೆ, ಫಸ್ಟ್ ಕಾರ್ಡು ಇದು ಮಾಡೋರಿಗೆ, ಅವ್ರಿಗೆ ಸ್ವಲ್ಪ ಎನರ್ಜಿ ಕಡಿಮೆ ಇದೆ. ಏನು ಮಾಡಬೇಕು ಅಂದರೆ ಸ್ವಲ್ಪ ಫೋಕಸ್ ಮಾಡಬೇಕು, ಅವ್ರ ಎನರ್ಜಿ ಮೇಲೆ ಸ್ವಲ್ಪ ಫೋಕಸ್ ಮಾಡಬೇಕು. ಅಂದರೆ ಯಾವ ಥರ ಅಂದರೆ ಸ್ವಲ್ಪ ಮೆಡಿಟೇಷನ್ ಮಾಡೋದು, ಸ್ವಲ್ಪ ಪ್ರಾಣಾಯಾಮ ಮಾಡೋದು, ಮತ್ತು ಸ್ನಾನ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ನೀರಿಗೆ ಹಾಕಿ ಅದನ್ನು ಫಸ್ಟು ನೀರು ತಲೆ ಮೇಲೆ ಹಾಕ್ಕೊಳ್ಳೋದು, ಇದೆಲ್ಲ ಮಾಡ್ತಾಯಿದ್ರೆ ನಿಮ್ಮ ಎನರ್ಜಿ ಬೂಸ್ಟ್ ಆಗುತ್ತೆ. ಅದರಿಂದ ನಿಮಗೆ ಯಾವುದೇ ಒಂದು ಕಾರ್ಯ ಮಾಡ್ತಾಯಿದ್ರು ನಿಮ್ಗೆ ಅದರದ್ದೊಂದು ಒಳ್ಳೆ ವೈಬ್ ಸಿಗುತ್ತೆ, ಪಾಸಿಟಿವ್ ವೈಬ್ ಸಿಗುತ್ತೆ. ಇನ್ನೂ ಒಂದು ಬಂದು ನ್ಯೂ ಬಿಗಿನಿಂಗ್. ನೀವೇನೋ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಾ, ನಿಮ್ಗೆ ಎನರ್ಜಿ ಇಲ್ಲದೇ ಇರೋದ್ರಿಂದ ನಿಮ್ಗೆ ನಿಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಸೊ ಇದೆಲ್ಲ ಮಾಡಿದ್ಮೇಲೆ ಇದು ಸ್ಟಾರ್ಟ್ ಮಾಡಿದ್ರೆ ನಿಮಗೆಲ್ಲ ಸಕ್ಸಸ್ ಆಗಿ ಕಾಣಿಸೋ ಸಾಧ್ಯತೆ ಇದೆ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಕಮೆಂಟಲ್ಲಿ ಎಲ್ಲರೂ ನ್ಯೂ ಬಿಗಿನಿಂಗ್ ಅಂತ ಕಮೆಂಟ್ ಮಾಡಿ. ಮತ್ತೆ ಸಂಜೆ 1 ಕಾರ್ಡ್ 1 ಸೊಲ್ಯೂಷನಲ್ಲಿ ಸಿಗೋಣ. ನಿಮ್ಗೆ ಏನಾದ್ರು ಪರ್ಸನಲ್ ರೀಡಿಂಗ್ ಬೇಕಾದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.